ಭಾರತ ಸಾವಿರಾರು ವರ್ಷಗಳಿಂದ ಕತ್ತಲಿಂದ ಕಗ್ಗತ್ತಲಾಗಿತ್ತು. ಅಮಿತ್ ಶಾಗೆ ಅಮಿತ್ ಶಾಗೆ ಆತ್ಮೀಯರೇ, ಅಮಿತ್ ಶಾಗೆ ಅಮಿತ್ ಶಾಗೆ ಆತ್ಮೀಯ ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರೋದ್ರಿಂದಲೇ ಇವತ್ತು ನೀನು ಗೂಟದ ಕಾರಲ್ಲಿ ಓಡಾಡ್ತಾ ಇದೀಯಾ. ನಿನ್ನ ಹೆಂಡತಿ ಮಕ್ಕಳು ಸುರಕ್ಷಿತವಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೀಯಾಳಿಸಿದ್ರು. ಇವತ್ತು ನೀನು ರಕ್ಷಣೆಯನ್ನು ಪಡ್ಕೋತಾ ಇರೋದು ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಕಾನೂನಿಂದ, ಸಂವಿಧಾನದಿಂದ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಮಗನೇ ನಿನಗೆ ಯಾವತ್ತೋ ಬೆಂಕಿ ಇಟ್ಟಿರೋರು. ನಿನಗೆ ಪಾರ್ಲಿಮೆಂಟ್ ಮುಂದೆ ಜೋಡಲ್ಲಿ ಹೊಡಿತಿದ್ರು, ದಲಿತರು ನಿನಗೆ ಬೆಂಕಿ ಹಡ್ತಿದ್ರು, ನಿನ್ನ ಮನೆಗೆ ಬೆಂಕಿ ಹಡ್ತಿದ್ರು. ಇವತ್ತು ನೀನು ಸುರಕ್ಷಿತವಾಗಿದ್ದೀಯಾ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ರಕ್ಷಣಾತ್ಮಕವಾದ ಕಾನೂನಿಂದ ಅನ್ನೋದನ್ನು ನೀವು ಮನಗಾಣಬೇಕು. ಲೋಫರ್ ನಿನ್ನ ಬೆಂಬಲಿಸ್ತಕ್ಕಂಥ ಅವನಿದ್ದಾನೆ ಮೋದಿ, ನಿನ್ನ ಮಾತನ್ನ ಸಮರ್ಥಿಸ್ಕೊತಾನೆ. ಆ ವಿವೇಕಿನೂ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಪ್ರಧಾನಿಯಾಗಿ ಇವತ್ತು ಈ ದೇಶದ ಚುಕ್ಕಾಣಿ ಹಿಡ್ಕೊಂಡಿದ್ದಾನೆ ಅಂತಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಅಂತ. ನೀವು ಮಾಡಿರೋ ತಪ್ಪನ್ನ ಮುಚ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ನವ್ರು ಹಂಗೆ ಮಾಡಿದ್ದಾರೆ, ಕಾಂಗ್ರೆಸ್ನವ್ರು ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದೀಯಾ. ಯಾರೇ ಕಾಂಗ್ರೆಸ್ ಅಲ್ಲ, ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು, ನಾವು ಸ್ವಾಭಿಮಾನಿಯ ದಲಿತರ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ರಕ್ಷಣೆ ಪಡೆಯುವಂಥ ಪ್ರತಿಯೊಬ್ಬರು ನಿಮ್ಮನ್ನ ಎಲ್ಲರನ್ನೂ ನಾವು ವಿರೋಧಿಸ್ತೇವೆ. ಬಾಬಾ ಸಾಹೇಬ್ ಮತ್ತೊಮ್ಮೆ ಹೇಳ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರು ನಿನ್ನ ಮುಕ್ಕೋಟಿ ದೇವರುಗಳಿಗಿಂತ ನಮಗೆ ಮಿಗಿಲು. ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾವು ದಿನನಿತ್ಯ ಸ್ಮರಣೆ ಮಾಡ್ತೇವೆ. ಅವರ ಹೆಸರಿಂದನೇ ನಾವು ಉಸಿರಾಡ್ತೇವೆ. ಆ ಮೂಲಕ ನಾವು ನಿಮ್ಮೆಲ್ಲ ದೇವರುಗಳಿಗಿಂತ ಮಿಗಿಲು ಅಂತ ನಾವು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎತ್ತಿ ಹಿಡಿತೇವೆ.